ನಾನು ನಿಮಗೆ ಈ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ನೀವೇನಾದರೂ ಇನ್ವೆಸ್ಟ್ಮೆಂಟ್ ವರ್ಲ್ಡಲ್ಲಿ ಹೊಸಬರಾಗಿದ್ದರೆ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಮ್ಯೂಚುವಲ್ ಫಂಡ್ ಅಂದರೆ ಏನು ಮತ್ತು ಮ್ಯೂಚುವಲ್ ಫಂಡು ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಮ್ಯೂಚುವಲ್ ಫಂಡ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡೋದಕ್ಕೆ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿರ್ಬೋದು, ಈ ಸಾಕಷ್ಟು ರೀತಿಯಲ್ಲಿ ಇನ್ವೆಸ್ಟರ್ಸ್ ಇರ್ತಾರೆ. ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಈಗ ನೋಡಿ ಇಲ್ಲಿ ಎಷ್ಟು ಜನ ಇನ್ವೆಸ್ಟರ್ಸು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ ಮಾಡೋ ಹಣನೆಲ್ಲನೂ ಒಂದು ಪೂಲಲ್ಲಿ ಇಟ್ಕೊಳ್ತಾರೆ. ಅಂದರೆ ಯಾರು ಇಟ್ಕೊಳ್ತಾರೆ ಪೂಲಲ್ಲಿ ಅಂದರೆ ಕೆಲವು ಮ್ಯೂಚುವಲ್ ಫಂಡ್ ಕಂಪ್ನೀಸ್ ಇರುತ್ತೆ ನೋಡಿ. ICICI ಪ್ರೊಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಕಂಪ್ನಿ ಇದೆ, ಅದೇ ಥರ HDFC, ಇವೆಲ್ಲ ನಂಬರ್ 1 ಮ್ಯೂಚುವಲ್ ಫಂಡ್ ಕಂಪ್ನೀಸು ಇಂಡಿಯಾದಲ್ಲಿರೋದು. ಆದಿತ್ಯ ಬಿರ್ಲಾ, ಸನ್ ಲೈಫ್ ಮ್ಯೂಚುವಲ್ ಫಂಡು, ರಿಲಯನ್ಸು, SBI, LNT ಮ್ಯೂಚುವಲ್ ಫಂಡ್ಸು, ಕೊಟ್ಯಾಕು, ಫ್ರಾಂಕ್ಲಿನ್ನು, ಈ ಥರ ದೊಡ್ಡ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಡಿಫ್ರೆಂಟ್ ಇನ್ವೆಸ್ಟರ್ಗಳ ರಿಕ್ವೈರ್ಮೆಂಟ್ಗಳಿಗೆ ತಕ್ಕಂತೆ ಸಾಕಷ್ಟು ಮ್ಯೂಚುವಲ್ ಫಂಡ್ ಕಂಪ್ನಿಗಳು, ಇಲ್ಲಿ ನಾನೇನು ಲಿಸ್ಟಲ್ಲಿ ತೋರಿಸಿದ್ದೀನೋ ಸಾಕಷ್ಟು ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಅವರು ಸಾಕಷ್ಟು ರೀತಿಯಲ್ಲಿ ಡಿಫ್ರೆಂಟ್ ಫಂಡ್ಸ್ಗಳನ್ನ ಓಪನ್ ಮಾಡಿರ್ತಾರೆ. ಅವರು ಪ್ರತಿಯೊಂದು ಫಂಡ್ಗೂ ಒಬ್ಬೊಬ್ಬ ಫಂಡ್ ಮ್ಯಾನೇಜರ್ನ ನೇಮಕ ಮಾಡಿರ್ತಾರೆ. ನಾವು ಏನು ಹಣ ಕೊಟ್ಟಿರ್ತೀವೋ ಅವರಿಗೆ ಆ ಹಣನ ಅವ್ರು ಕಂಪ್ಲೀಟಾಗಿ ಮ್ಯಾನೇಜ್ ಮಾಡ್ತಾರೆ. ಯಾಕಂದರೆ ಅವ್ರ ಫಂಡ್ ಮ್ಯಾನೇಜರ್ಸ್ಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವರು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ಸ್ ಇರ್ತಾರೆ. ಈಗ ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನಾವೇನಾದರೂ ಅಂದ್ಕೊಂಡಿದ್ರೆ, ಈಕ್ವಿಟಿಯಲ್ಲೇ ಹಣ ಹಾಕ್ಬೇಕು ನಮ್ಮ ಹಣನ ಮ್ಯೂಚುವಲ್ ಫಂಡ್ಸಲ್ಲಿ ಅಂದರೆ, ಆ ಫಂಡ್ ಮ್ಯಾನೇಜರು ಸ್ಟಾಕ್ ಮಾರ್ಕೆಟಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ ಇರ್ತಾರೆ. ಮತ್ತು ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಸಾಕಷ್ಟು ರೀತಿ ಪರಿಣಿತರು ಇರ್ತಾರೆ. ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ, ಫಂಡ್ನ ಮ್ಯಾನೇಜ್ ಮಾಡೋದಕ್ಕೆ ಸಾಕಷ್ಟು ರೀತಿಯಲ್ಲಿ ಸಾಫ್ಟ್ವೇರ್ಗಳು ಯೂಸ್ ಮಾಡ್ತಾರೆ, ಸಾಕಷ್ಟು ರೀತಿಯಲ್ಲಿ ಎಕ್ಸ್ಪರ್ಟ್ಸ್ ಯೂಸ್ ಮಾಡ್ತಾರೆ. ಈ ಎಲ್ಲ ಎಕ್ಸ್ಪರ್ಟ್ಗಳನ್ನ ಯೂಸ್ ಮಾಡಿಕೊಂಡು ಅವರು ಒಳ್ಳೆ ರೀತಿಯಲ್ಲಿ ಹಣನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನಾವು ಎಲ್ಲಿ ಹೇಳಿರ್ತೀವೋ ಅವ್ರಿಗೆ ಆ ರೀತಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವರು ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಬಂದಿರೋ ಹಣನ, ರಿಟರ್ನ್ ಏನಿರುತ್ತೋ ಆ ಹಣನ ಅವರು ನಮಗೆ ವಾಪಸ್ ಕೊಡ್ತಾರೆ. ಕೆಲವು ಮಟ್ಟದ ಪರ್ಸೆಂಟೇಜನ್ನು ಅವರು ಇಟ್ಕೊಂಡು, ಅವ್ರು ಏನಿದೆ ಆಪ್ರೇಟಿಂಗ್ ಕಾಸ್ಟ್ ಏನಾಗುತ್ತೋ, ಅದು ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡೋದಕ್ಕೆ ಏನೆಲ್ಲ ಆಪ್ರೇಟಿಂಗ್ ಕಾಸ್ಟ್ ಆಗುತ್ತೋ ಆ ಆಪ್ರೇಟಿಂಗ್ ಕಾಸ್ಟ್ನ ಇಟ್ಕೊಂಡು ಉಳಿದಿರೋ ಹಣನ ನಮಗೆ ಕೊಡ್ತಾರೆ. ಇದು ಓವರ್ ಆಲ್ ಪ್ರೋಸೆಸ್ಸು ಮ್ಯೂಚುವಲ್ ಫಂಡ್ಸು ಯಾವ ರೀತಿ ಇಂಡಿಯಾದಲ್ಲಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಈಗ ಅರ್ಥ ಆಗಿರ್ಬೋದು. ಮ್ಯೂಚುವಲ್ ಫಂಡು ಓವರ್ ಆಲ್ ಪ್ರೋಸೆಸ್ಸು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ. ಮತ್ತು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.